ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಮೈಸೂರಿನ ಸಭೆಯಲ್ಲಿ ಜಟಾಪಟಿ ಆಗಿದೆ. ದೋಸ್ತಿ ಸಭೆಯ ನಂತರ ಕಾರ್ಯಕರ್ತರ ನಡುವೆ ಆಗಿರುವಂತಹ ಜಟಾಪಟಿ ಇದು. ಹಾಗಾಗಿ ಅರಸೀಕೆರೆ ಆಯಿತು, ಹಾಸನ ಆಯಿತು, ಈಗ ಮೈಸೂರಿನಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ಆಗಿದೆ. ದೋಸ್ತಿಯ ಸಭೆಯ ನಂತರ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಆಗುತ್ತೆ. ನಂತರ ಅದು ತೀವ್ರ ಹಂತಕ್ಕೆ ಹೋಗಿದೆ. ಅಲ್ಲಿ ಮೈಸೂರಿನ ಕುವೆಂಪು ನಗರದಲ್ಲಿ ಇವತ್ತು ಸಭೆಯನ್ನ ಆಯೋಜಿಸಲಾಗಿತ್ತು. ಅದಾದ ನಂತರ ಎರಡೂ ಪಕ್ಷಗಳ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಜಟಾಪಟಿಯಾಗಿದೆ. ಕಾರ್ಯಕ್ರಮಕ್ಕೆ ಸರಿಯಾಗಿ ಆಹ್ವಾನ ನೀಡಿಲ್ಲ ಅಂತ ಆ ಒಂದು ಕಾರಣಕ್ಕೆ ಗಲಾಟೆ ಆಗಿರೋದು. ಕೈ ಕಾರ್ಯಕರ್ತರಾದಂಥ ಶೇಖರ್ ಮತ್ತು ಮುನ್ನಾ ನಡುವೆ ಅಲ್ಲಿ ಮಾತಿನ ಚಕಮಕಿ ಆಗಿರೋದು. ಅದೇ ರೀತಿಯಾಗಿ ಈಗ ಸದ್ಯಕ್ಕೆ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಅಲ್ಲಿ ಹೋಗಿತ್ತು ಒಂದು ಮಟ್ಟಕ್ಕೆ ಅಂತ. ಮಾತಿನ ಚಕಮಕಿ, ಕಾರ್ಯಕ್ರಮಕ್ಕೆ ಆಹ್ವಾನ ನೀಡೋದ್ರಲ್ಲಿ ಸ್ವಲ್ಪ ತೊಂದರೆ ಆಯಿತು ಅಂತ ಕೈ ಕಾರ್ಯಕರ್ತರ ನಡುವೆ ಆದಂಥ ಗಲಾಟೆ ಅದು. ಹಾಗಾಗಿ ಮಾತಿನ ಚಕಮಕಿಯ ನಡುವೆ ಹಲವಾರು ಜನ ಅಲ್ಲಿ ಬಿಡಿಸುವಂಥ ಪ್ರಯತ್ನ ಕೂಡ ಮಾಡಿದ್ರು. ಏತರ ಕಾರ್ಯಕರ್ತರ ಮಧ್ಯ ಪ್ರವೇಶದಿಂದ ಗಲಾಟೆ ತಣ್ಣಗಾಗುತ್ತೆ ಅಂತ ನಿರೀಕ್ಷೆ ಇತ್ತು. ಆದರೂ ಕೂಡ ಯಾವುದೇ ರೀತಿಯಾಗಿ ಮಾತಿನ ಚಕಮಕಿ ನಿಲ್ಲುವಂಥ ಲಕ್ಷಣ ಕಾಣಲಿಲ್ಲ. ಇದೀಗ ಪ್ರತ್ಯೇಕವಾಗಿ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಒಂದ್ ಕಡೆ ಹಾಸನದಲ್ಲಿ ಯಾವ ರೀತಿಯಾಗಿ ಕೈ ಕಾರ್ಯಕರ್ತರ ಆಕ್ರೋಶ ಇತ್ತು ಅನ್ನೋದು, ಇನ್ನೊಂದ್ ಕಡೆ ಮೈಸೂರಿನ ದೋಸ್ತಿ ಸಭೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಜಟಾಪಟಿ ಕಂಡುಬಂತು. ಅದು ಹಾಸನದಲ್ಲಂತೂ ಚೇರ್ನೆಲ್ಲ ಮುರಿದು ದೊಡ್ಡ ಮಟ್ಟದಲ್ಲಿ ಘೋಷಣೆಗಳನ್ನ ಕೂಗಿದ್ರು. ಹಾಸನದಲ್ಲಿದ್ದಂಥ ಆಕ್ರೋಶ ಏನಂತ ಹೇಳಿದ್ರೆ, ಜೆಡಿಎಸ್ನವರು ಅದರಲ್ಲೂ ಎಸ್ಪೆಷಲಿ ರೇವಣ್ಣ ಚುನಾವಣೆ ಬರಬೇಕಾದ್ರೆ ಮಾತ್ರ ನಮ್ಮ ಬಳಿ ಬರ್ತಾರೆ, ಅದಕ್ಕೆ ಅದನ್ನು ಹೊರತುಪಡಿಸಿದ್ರೆ ಚುನಾವಣೆಯ ನಂತರ ನಮ್ಮನ್ನ ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ. ಏನೊಂದು ಕಡೆ ಮೈಸೂರಿನ ದೋಸ್ತಿ ಸಭೆಯಲ್ಲಿ ಆದಂತಹ ಜಟಾಪಟಿಗೆ ಕಾರಣ ಈ ಒಂದು ಸಭೆ. ಇವತ್ತಿನ ಸಭೆಗೆ ಆಹ್ವಾನ ಮಾಡಬೇಕಾದ್ರೆ ಸರಿಯಾಗಿ ಆಹ್ವಾನ ಮಾಡಲಿಲ್ಲ, ಬೇಕಾಬಿಟ್ಟಿಯಾಗಿ ನಮ್ಮನ್ನ ಕರೆದಿದ್ದಾರೆ, ಬಂದ್ರೆ ಬರಲಿ ಹೋದ್ರೆ ಹೋಗಲಿ ಅನ್ನೋ ರೀತಿಯಾಗಿ ಅಂತ. ಈ ರೀತಿಯಾಗಿ ಎರಡೂ ಕಡೆ ಇವತ್ತು ಜಟಾಪಟಿ ಆಗಿದೆ. ಈ ಬಗ್ಗೆ ರಾಮ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಾಮ್, ಇವತ್ತು ಹಾಸನದಲ್ಲಿ ನೋಡಿದ್ವಿ ಕೈ ಕಾರ್ಯಕರ್ತರು ಒಂದಷ್ಟು ಗಲಾಟೆಯನ್ನು ಮಾಡಿದ್ರು. ಮೈಸೂರಿನಲ್ಲಿ ಯಾವ ಕಾರಣಕ್ಕೆ ಜಟಾಪಟಿ ಆಯ್ತು ಅಂತ ಅಲ್ಲಿ? ಅವಿನಾಶ್, ಒಂದು ಕಡೆ ಮೈಸೂರಿನಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ಸಮನ್ವಯತೆ ಕೊರತೆ ಎದ್ದು ಕಾಣ್ತಾ ಇದೆ. ಅದನ್ನ ಹೇಗೆ ಸರಿಪಡಿಸೋದು ಅನ್ನೋ ಬೆನ್ನಲ್ಲೇನೆ ಕೈ ಕಾರ್ಯಕರ್ತರ ನಡುವೆ ಈ ರೀತಿಯಾದಂತಹ ಘಟನೆ ನಡೆದಿರೋದು ಕೈ ಮುಖಂಡರಿಗೆ ನಿಜಕ್ಕೂ ತಲ್ಲಣವಾಗಿದೆ. ಇವತ್ತು ಮೈಸೂರಿನ ಚಿಕ್ಕಮನಿಕೇತನ ಒಂದು ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಸಮನ್ವಯ ಸಭೆಯನ್ನ ಕರೆಯಲಾಗಿತ್ತು. ಸಭೆಯ ನಂತರ ಆಚೆ ಬಂದಂತಹ ಕಾಂಗ್ರೆಸ್ ಕಾರ್ಯಕರ್ತರಿಬ್ರು ಶೇಖರ್ ಮತ್ತೆ ಮುನ್ನಾ ಅವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆಯಿತು. ಒಂದು ಹಂತದಲ್ಲಿ ಕೈ ಮಿಲಾಯಿಸುವ ಹಂತಕ್ಕೂ ಸಹ ತಲುಪಿತ್ತು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಮುನ್ನಾ ಶೇಖರ್ಗೆ ಹೇಳಿದಂತದ್ದು, ನಮ್ಮನ್ನ ಸರಿಯಾಗಿ ಪರಿಗಣಿಸ್ತಾ ಇಲ್ಲ, ನಮ್ಮನ್ನ ಕಾರ್ಯಕ್ರಮಗಳಿಗೆ ಆಹ್ವಾನಿಸ್ತಾ ಇಲ್ಲ, ಇವತ್ತಿನ ಸಭೆಯ ಬಗ್ಗೆಯೂ ಸರಿಯಾಗಿ ಮಾಹಿತಿ ನೀಡ್ತಾ ಇಲ್ಲ, ಯಾಕೆ ಈ ನಿರ್ಲಕ್ಷ್ಯ ಅಂತೇಳಿ ಈ ಮಾತಿನ ಚಕಮಕಿ ನಡೆಯಿತು. ಅಲ್ಲಿದ್ದಂತಹ ಕೆಲವರು ಜಗಳವನ್ನು ಬಿಡಿಸುವಂತ ಪ್ರಯತ್ನ ಮಾಡೋದು ಸಹ ಜಗಳ ಹಾಗೆ ಮುಂದುವರಿತಾ ಇತ್ತು. ಅವಿನಾಶ್, ಧನ್ಯವಾದ ರಾಮ್ ಮಾಹಿತಿಗಾಗಿ.